18 ಶಾಸಕರ ಅಮಾನತು ಹಿಂಪಡೆಯುವಂತೆ ಆಗ್ರಹಿಸಿ ವಿಧಾನಸೌಧದ ಕೆಂಗಲ್ ಪ್ರತಿಮೆ ಬಳಿ ಬಿಜೆಪಿ ಮುಖಂಡರು ಪ್ರತಿಭಟನೆ ನಡೆಸಿದರು. ಸ್ಪೀಕರ್ ಖಾದರ್ ಕಾಂಗ್ರೆಸ್ ಏಜೆಂಟ್ ಅವರ ಧರ್ಮದ ಪರವಾಗಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ತಕ್ಷಣವೇ ಅಮಾನತು ಹಿಂಪಡಿಬೇಕು, ಇಲ್ಲ ಅಂದ್ರೆ ಯಾವುದೇ ಸಮಿತಿ ಸಭೆಯಲ್ಲೂ ಕೂಡ ಬಿಜೆಪಿ ನಾಯಕರುಗಳು ಭಾಗಿಯಾಗಲ್ಲ ಅಂತ ಎಚ್ಚರಿಕೆ ಕೊಟ್ಟರು. ವಿಧಾನಸಭೆ ಕಾರ್ಯದರ್ಶಿಗೂ ಕೂಡ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಈ ಮಧ್ಯೆ ಯತ್ನಾಳ್ ಉಚ್ಚಾಟನೆ ರದ್ದು ಮಾಡಿಸಲು ರಮೇಶ್ ಜಾರಕಿಹೊಳಿ ಕಸರತ್ತನ್ನು ಮುಂದುವರೆಸಿದ್ದಾರೆ. ರಮೇಶ್ ಜಾರಕಿಹೊಳಿ ಈ ಕಸರತ್ತನ್ನ ಮಾಡಿ ಮಣ್ಣು ತಿನ್ನೋ ಬದಲು ಈಗ ಮೊದಲೇ ರಿಪೇರಿ ಮಾಡಿಕೊಂಡು ಹೇಗೆ ನಡೆಸಬೇಕು ಇದನ್ನ ಗೌರವಯುತವಾಗಿ ಪಕ್ಷದ ಚೌಕಟ್ಟಿನಲ್ಲಿ ಅಂತ ಆಲೋಚನೆ ಮಾಡಕ್ಕೆ ಏನ್ ಬಿಡದಿತ್ತು ರೋಗ. ಹೋಗ್ಲಿ, ಇವ್ರ ಮಾತು ನಂಬಿ ಈಗ ಸೇರಿಸ್ಕೊಂಡ್ರು ಅಂದ್ರು ಯತ್ನಾಳ್ ಸುಮ್ಮನೆ ಆಗ್ಬಿಡ್ತಾರ ಸರ್? ಸುಮ್ಮನೆ ಆಗ್ಬಿಡ್ತಾರ ಅಲ್ಲ, ಆಗ ಯಾರ್ಯಾರಿಗೆ ಮರ್ಯಾದೆ ಹೋಗ್ಬೇಕದು? ಬೇರೆಯವ್ರಲ್ಲ ಅವಾಗ ಸುಮ್ಮನೆ ಇದ್ದು ಬಿಡ್ಬೇಕಾ? ಇವ್ರು ಮಾತಾಡಿದ್ದೇ ಟೈಪ್ ಅವ್ರು ಮಾತಾಡಿದ್ರೆ ಇದನ್ನೇ ಆವಾಗ್ಲಿಂದ ನಾನು ಕೇಳ್ತಾ ಇದ್ದಿದ್ದು. ಇದಾಗಲ್ಲ ವರ್ಕೌಟ್ ಈ ಥರ. ಇನ್ನು ಕಾಂಗ್ರೆಸ್ನವರು ಆ ಕಾದರ್ದಕ್ಕೆ ಬಿಜೆಪಿ ಮುಖಂಡರ ಆರೋಪಗಳಿಗೆ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆಯಂತೆ. ಏನು ತಿರುಗೇಟು ನಿಮ್ಮ ಹತ್ರ ಇರೋದು? ಮಣ್ಣು ಯಾವ ತಿರುಗೇಟು ರೀ? ಲಜ್ಗೆಟ್ ಅವ್ರು ತೊಗೊಂಬಂದು ಅಸೆಂಬ್ಲಿ ನಡೆಸೋ ರೀತಿನ 6 ತಿಂಗಳು 8 ತಿಂಗಳೆಲ್ಲ. ಸ್ಪೀಕರ್ ಹ್ಯಾಸ್ ಟು ಬಿ ಜನರಸ್, ಸ್ಪೀಕರ್ ಹ್ಯಾಸ್ ಟು ಬಿ ಕನ್ಸಿಡರೇಟ್. ಸ್ಪೀಕರ್ ಐಡಿಯಾ ಈಸ್ ಟು ಪ್ರೊಟೆಕ್ಟ್ ಹಿಸ್ MLAs ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. 6 ತಿಂಗಳಂತೆ. ನೆಕ್ಸ್ಟ್ ಬರ್ತಾರೆ ಕಾದರ್ನು ಸೇರಿಸಿ 2 ವರ್ಷಕ್ಕೆ ಮಾಡಿಸೋಣ. ಅದೇನು ಬಡ್ದು ಮಣ್ಣು ಕಡಿತೀರಿ ಅಂತ ನೋಡ್ಬಿಡೋಣ. ಆಗ ಹಂಗಾರೆ ನೀವೇನು ಪರ್ಮನೆಂಟಾ? ದಿಸ್ ಇಸ್ ನಾಟ್ ದ ವೇ. ದ ಲೀಡರ್ ಆಫ್ ದಿ ಹೌಸು ಸ್ಪೀಕರ್ ಜೊತೆ ಮಾತಾಡಿ ಕರೆಸಿ ಒಂದು ಸಮಾಧಾನ ಮಾಡಿ ಮಾತಾಡಿ. ಹೇಗೆ ಡಿಸಿಪ್ಲಿನ್ಡ್ ಆಗಿರಬೇಕು ಅನ್ನೋಕ್ಕೆ ನಿಯಮಗಳು ತನ್ನಿ ಅಸೆಂಬ್ಲಿನಲ್ಲಿ. ಬೇಡ ಅಂದಿಲ್ಲ, ಅದನ್ನು ಮಾಡಿ. ಎಚ್ಚರಿಕೆಗಳು ಕೊಡಿ. ಒಂದೊಂದು ಸೆಷನ್ನಲ್ಲಿ ಕತ್ತರಿಸು ಹಾಕಿ ಬಿಡಬೇಡಿ. ಈ ಥರ ಅಲ್ಲ. ದಿಸ್ ಇಸ್ ನಾಟ್ ದ ವೇ. ಯು ಆರ್ ಲೇಯಿಂಗ್ ಎ ವೆರಿ ಬ್ಯಾಡ್ ಪ್ರೆಸಿಡೆಂಟ್, ಮಿಸ್ಟರ್ ಸ್ಪೀಕರ್.